ನಮಸ್ಕಾರ ಎಲ್ಲರಿಗೂ. ಇವಾಗಿನಿಂದ ಲಾಗ್ನ ಮಾಡತ್ತೀನಿ ರೀ. ಟೈಮ 5:30 ಆಗ್ಯದ. ಆದ್ರೆ ಇವಾಗಂತೂ 5:30 ಆದರೂ ಒಂದು ಸ್ವಲ್ಪ ಬೆಳಕು ಹರಿದಿರ್ತದೆ ರೀ. ಕರೆಕ್ಟ್ 5:30ಗೆ ನೀರು ಬಂದಿರ್ತಾವೆ. ಹಾಗಾಗಿಸಿಂದ ಅವರು ಬ್ಯಾರಲೆಲ್ಲ 2 ಬ್ಯಾರಲ್ಲ ಖಾಲಿ ಆಗಿಬಿಟ್ಟಿದ್ವು. ನಿನ್ನೆ ಸಂಜೆ ಕಡೆ ಬ್ಯಾರಲೆಲ್ಲ ತೊಳೆದು ಬಿಟ್ಟಿದೆ. ನಿನ್ನೆ ಒಂದು ಸ್ವಲ್ಪ ನೀರು ಕಮ್ಮಿ ಬಂದಿದ್ವು. ಹಾಗಾಗಿಸಿಂದ ಬ್ಯಾರಲೆಲ್ಲ ತುಂಬಲಾಗತ್ತಿದ್ರಿ ಈಗ. ಇವತ್ತಿನ ವಿಡಿಯೋ ಅಂತೂ ಟೈಟಲ ಮತ್ತು ಥಂಬ್ನೈಲ್ನ ನೋಡ್ರೆ ಗೊತ್ತಾಗಿರುತ್ತೆ ರೀ ಈ ವಿಡಿಯೋ ಯಾವುದು ಅಂತೇಳಿ. ಯಾಕಂದರೆ ನಾನು ಮನಿ ಲಾಗ್ನ ಶೇರ್ ಮಾಡೀನಿ ರೀ. ಅದರ ಕುಕಿಂಗ್ ವಿಡಿಯೋನ ಶೇರ್ ಮಾಡೀನಿ. ಯಾಕಂದ್ರೆ ಒಂದು ಸ್ವಲ್ಪ ಮದುವೆ ವಿಡಿಯೋನ ಭಾಳಷ್ಟು ಕಮ್ಮಿ ಇತ್ತು ಯೂಟ್ಯೂಬಿಗೆ ಬಿಡೋ ಥರ ಇದ್ದಿದ್ದಿಲ್ಲ ಅದು. ಹಾಗಾಗಿಸಿಂದ ನಾನು ಮನಿ ಲಾಗ್ನ ಅದ್ರಾಗ ಶೇರ್ ಮಾಡಬೇಕಾಯ್ತು. ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿರಿ. ಯಾಕಂದ್ರೆ ಅರ್ಧದಷ್ಟೇ ಮದುವೆ ವಿಡಿಯೋನೇ ಇದ್ದಿರ್ತದೆ ಅದ್ರಾಗ. ಹಾಗಾಗಿಸಿಂದ 2 ವಿಡಿಯೋನ ಮಿಕ್ಸ್ ಮಾಡಿ ಬಿಡ್ಲತ್ತಿದ್ರಿ. ಇವಾಗ ಮುಂಜಾನೆ ಎದ್ದಕ್ಕೆಸಿಂದ ಇಷ್ಟು ಎಲ್ಲ ಮೇಲಿನ ಕೆಲಸ ಅಂತ ಎಲ್ಲ ಆಗಿತ್ತು. ಇದಿಷ್ಟು ಬಾಂಡೆ ತೊಳೆದು ಬಿಟ್ರೆ ಆಯಿತು. ಅದಿಷ್ಟು ಬಾಂಡೆ ತೊಳೆತದ ನೀರಂತೂ ತುಂಬಿದ್ರು ಅವರು. ಅಂದರೆ 2 ಬ್ಯಾರಲ್ ಖಾಲಿ ಆಗಿವಲ್ಲ, ಹಾಗಾಗಿಸಿಂದ ಅವರೇ ತುಂಬಿಟ್ಟಿದ್ರು. ಲಗ್ನ ವಿಡಿಯೋ ಅಂತೂ ಭಾಳಷ್ಟು ಸ್ಪೆಷಲ್ ಆಗಿರೋಂಥ ವಿಡಿಯೋ ಅದ ರೀ. ವಿಡಿಯೋ ಲಾಸ್ಟ್ವರೆಗೂ ನೋಡಿರಿ. ಇದಿಷ್ಟು ಬಾಂಡೆ ತೊಳ್ಕೆಸಿಂದ ಅಡುಗೆ ಅಂತೂ ಇನ್ನೂ ಮಾಡ್ಬೇಕು ರೀ. ಅಡುಗೆ ಏನ್ರಿ ಒಂದು ರೆಸಿಪಿ ಮಾಡಬೇಕು. ಸಾಂಬಾರ್ಗೆ ಏನು ಮಾಡ್ಬೇಕು ಅನ್ನೋದ್ರಾಗಂತೂ ಗೋಬಿ ಗಡ್ಡೆ ಇತ್ತು. ಅಂದ್ರೆ ಪತ್ತ ಗೋಬಿ ಇತ್ತು. ಅದಕ್ಕೆ ಕೆಸಿಂದ ಪತ್ತ ಗೋಬಿ ಮಾಡ್ಕೆಸಿಂದ ಒಂದಿಷ್ಟು ಅನ್ನದ ಕೂಡ ಸಾಂಬಾರು ಮಾಡ್ಬೇಕಂತೇಳಿ ಕೆಸಿಂದ ಟಮಾಟಿ ಸಾಂಬಾರು ಮಾಡಿದ್ರೈತೆ ಅಂತೇಳಿ 1-2 ಟಮಾಟಿ ಹೊಳತಿದ್ದ. ಬ್ಯಾಳೆ ಹಾಕಿದ್ರಂತೂ ಇವಾಗಂತೂ ದಿಢೀರಂತೂ ಜಲ್ದಿ ಬ್ಯಾಳೆ ಕುದಿಯಂಗಿಲ್ಲ ರೀ. ಒಂದು ಅರ್ಧ ಗಂಟೆ ಆದ್ರೆ ಟೈಮ್ ಬೇಕಾಗಿರ್ತದೆ. ಅದಕ್ಕೆ ಕೆಸಿಂದ ಹೆಂಗೆ ಒಂದು ಸ್ವಲ್ಪ ಗೆಟ್ ಪಲ್ಯ ಮಾಡತ್ತಿದಲ್ಲ ರೀ. ಅದಕ್ಕೆ ಕೆಸಿಂದ ಟಮಾಟಿ ಸಾಂಬಾರು ಮಾಡಿಬಿಟ್ಟು ಅದಿಷ್ಟು ಗೋಬಿ ಪಲ್ಯ ಮಾಡಿ ರೊಟ್ಟಿ ಒಂದಿಷ್ಟು ಚಪಾತಿ ಮಾಡಬೇಕು. ಈ ಒಲೆ ಮೇಲೆ ಅಡುಗೆ ಮಾಡಬೇಕಾದ್ರಂತೂ ಒಂದು ಸ್ವಲ್ಪ ಜಲ್ದಿನೇ ಎದ್ದ ಮಾಡಿರ್ಬೇಕ್ರಿ. ಯಾಕಂದರೆ ಇಲ್ಲೊಂದು ಸ್ವಲ್ಪ ಬಿಸಿಲು ಬರ್ತಲ್ಲ, ಅದ್ರಾಗ ಬೇರೆ ಬೇಸಿಗೆ ದಿನ ಅದಲ್ರಿ. ಈಗ ಭಾಳಷ್ಟು ದಗಿದಾಗಿ ಬಿಡ್ತಾ ಅಂದ್ರೆ ಕಾವು ಭಾಳ ಬಂದುಬಿಡ್ತಿಲ್ಲ ಅಡುಗೆ ಮನ್ಯಾಗ. ಗ್ಯಾಸ್ ಮೇಲೆ ಇದ್ರೆ ಅಷ್ಟೊಂದು ಇದು ಇರೋಂಗಿಲ್ಲ. ನಾನು ಜಾಸ್ತಿ ಗ್ಯಾಸ್ ಮೇಲೆ ಯಾವಾಗ ಭೀ ಒಪ್ರಸಂಗಿಲ್ಲ ರೀ. ಇವಾಗೆ ಅಂತಲ್ಲ, ಏನೋ ಜಾಸ್ತಿ ಗ್ಯಾಸ್ ಮೇಲೆ ಒಪ್ರಸ್ಬೇಕಾದ್ರೆ ನಾನು ಮಳೆಗಾಲದಿಂದಾಗ ಇಷ್ಟೇ ಒಪ್ರಸ್ತೀನಿ. ಯಾಕಂದ್ರೆ ಗ್ಯಾಸಿನ ಕಿಚನ್ನ ಹೊರಗಿಲ್ರಿ. ಮತ್ತು ಒಳಗೆ ಮನ್ಯಾಗ ಭೀ ಕಿಚನ್ ಇಲ್ಲ. ಆದ್ರೂ 20 ಸಲ ಒಳಗಿಂದಿಷ್ಟು ಸಾಮಾನ್ಯದ ಅಡುಗೆ ಮಾಡೋದು, ಹೊರಗಿಷ್ಟು ಸಾಮಾನ್ಯದ ಅಡುಗೆ ಮಾಡೋದು, ಆ ಥರ ಓಡಾಡೋದ್ರಾಗ ಜಲ್ದಿ ಅಡುಗೆನೇ ಆಗಂಗಿಲ್ಲ ನನಗೆ. ಹಾಗಾಗಿಸಿಂದ ಯಾವಾಗ ಭೀ ನಾನು ಜಾಸ್ತಿ ಗ್ಯಾಸ್ ಒಪ್ರಸಂಗಿಲ್ಲ. ಆದ್ರೂ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಬಡಬಡ ಅಂತೇಳಿ ಅನ್ಸಲ್ಲಂಗಿಲ್ಲ ರೀ. ಅದಕ್ಕಾಗಿಸಿಂದ ಯಾವತ್ತೂ ಒಲೆ ಮೇಲೆ ಮಾಡೋರಿಗೆ ಏನೂ ಅನ್ಸಂಗಿಲ್ಲ. ಅದಕ್ಕಾಗಿಸಿಂದ ಜಾಸ್ತಿ ಅಂದ್ರೆ ಜಾಸ್ತಿ ಒಲೆ ಮೇಲೆ ಮಾಡಿರ್ತೀನಿ ರೀ. ಇವಾಗಂತೂ ಅದಿಷ್ಟು ಟಮಾಟಿ ಸಾಂಬಾರು ಮಾಡಿಕೆಸಿಂದ ಗೋಬಿ ಪಲ್ಯ ಮಾಡ್ಬೇಕಂತ ಕೇಸಿಂದ ಎಲ್ಲ ಹೆರ್ಚಿಟ್ಟೀನಿ ರೀ. ಗೋಬಿ ಪಲ್ಯ ಅಂತೂ ಒಂದು ಸ್ವಲ್ಪ ಸಣ್ಣಾಗಿ ಒಂದು ಗ್ಲಾಸ್ ತೊಗೊಂಡು ಹೆರ್ಚಿದ್ರಂತೂ ಪೂರ್ತಿ ಸಣ್ಣ ಆಗಿಬಿಡ್ತದೆ. ಹಂಗಾಗಿ ಬೇಡ ಅಂತ ಕೇಸಿಂದ ಒಂದು ಸ್ವಲ್ಪ ಈರುಳ್ಳಿ ನಮ್ಮನ ಹೊಳ್ಬಿಟ್ಟಿದ್ದು ನಾನು. ಅದೆಷ್ಟು ಹೋಳಿ ಇಟ್ಟೀನಿ. ಅದಿಷ್ಟು ರೊಟ್ಟಿ ಹಂಚಿನ ಮೇಲೆ ಹುರಿದು ಕೇಸಿಂದ, ಇಲ್ಲಾಂದ್ರೆ ಮೊದಲಿಗೆ ಹುರಿದು ಅದಿಷ್ಟು ಪಲ್ಯ ಮಾಡಿಟ್ಟು ಹಿಂದ್ಗಡೆ ಏನರೇ ರೊಟ್ಟಿ ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿ. ಅವರು ಹೊಲಕ್ಕೆ ಹೋಗಿರಿ ಮುಂಜಾತ. ಯಾಕಂದ್ರೆ ಗಳೆ ಚಾಲು ಮಾಡಿದ್ರು, ಗಳೆ ಹೊಡ್ಲಾಗತ್ತಿದ್ರು. ಹಾಗೆ ಕೇಸಿಂದ ಮುಂಜಾತ ನೀರು ತುಂಬಿಕೆಸಿಂದ 5:30-6ಕ್ಕೆ ಹೋಗಿಬಿಟ್ಟಿದ್ರು. ಲಗ್ನ ವಿಡಿಯೋ ಮಾಡಬೇಕಾದ್ರೆ ಸಪ್ರೇಟಾಗಿ ಲಗ್ನ ವಿಡಿಯೋ ಇದ್ದಿರ್ಬೇಕು ರೀ. ಆದ್ರೆ ಇದು ಲಗ್ನ ವಿಡಿಯೋ ಒಂದು ಸ್ವಲ್ಪನೇ ಇತ್ತು ನನ್ನ ಬೆಳಕ. ಸಪ್ರೇಟಾಗಿ ಪೂರ್ತಿ ಲಗ್ನ ವಿಡಿಯೋ ಬಿಡೋದಾಗಲಿಲ್ಲ. ಹಾಗಾಗಿ ಕೇಸಿಂದ ಅದು ಶಾರ್ಟ್ ವಿಡಿಯೋ ಆಗೋಷ್ಟು ವಿಡಿಯೋ ಇತ್ತು. ಒಂದು 5-6 ನಿಮಿಷದ ವಿಡಿಯೋ ಇತ್ತು ಲಗ್ನದ್ದು. ಹಾಗಾಗಿ ಕೇಸಿಂದ
ಅದು ಯೂಟ್ಯೂಬಿಗೆ ಹಾಕ್ಲಿಕ್ಕೆ ಭೀ ಇದಾಗಂಗಿಲ್ಲ ಮತ್ತು ಅದ್ರದ್ದು ವಾಚ್ ಟೈಮ್ ಭೀ ಬರಂಗಿಲ್ಲ ರೀ. ಅಷ್ಟೇ ನಿಮಿಷದ ವಿಡಿಯೋ ಬಿಟ್ರೆ ಹಾಗಾಗಿ ಕಿಸಿಂದ ನಾನು ಅದ್ರಾಗ ಇಷ್ಟ ಕುಕ್ಕಿಂಗ್ ವಿಡಿಯೋನ ಶೇರ್ ಮಾಡಿ ಅಂದ್ರೆ ಮನಿ ಲಾಗ್ನ ಅದ್ರಾಗೆ ಶೇರ್ ಮಾಡತ್ತೀನಿ. ಇಲ್ಲಿ ಸಾಂಬಾರು ಮಾಡಿಟ್ಟೀನಿ ರೀ. ಇವತ್ತೊಂದು ಸ್ವಲ್ಪ ಟೊಮೆಟೊ ಸಾಂಬಾರು ಮಾಡಿದ್ದೆ, ಯಾಕಂದ್ರೆ ಗೋಬಿ ಪಲ್ಯ ಮಾಡೋದಿತ್ತು. ಹಾಗಾಗಿ ಅನ್ನದ ಕೂಡ ಅಂತೇಳಿ ಇಟ್ಟು ಟೊಮೆಟೊ ಸಾಂಬಾರು ಮಾಡಿಟ್ಟೀನಿ. ಇದಿಷ್ಟು ಗೋಬಿ ಪಲ್ಯ ಮಾಡಬೇಕು. ಮತ್ತು ಇಲ್ಲೊಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ರಿ, ಇದಿಷ್ಟು ನಾದಬೇಕು. ಕಡೆ ಒಂದು ಸೈಡಿಗೆ ಜೋಳದ ಹಿಟ್ಟು ತೊಗೊಂಡಿನಿ. ಒಂದಿಷ್ಟು ರೊಟ್ಟಿ ಮತ್ತು ಒಂದಿಷ್ಟು ಚಪಾತಿ. ಇವಾಗ ಲಗ್ನ ಹುಡಿಯೋಣ ಸ್ಟಾರ್ಟಿಂಗ್ ಆಗ್ತದೆ ರೀ. ಈಗ ನಮ್ಮ ಸಣ್ಣವ ನಾನು ಒಂದು ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗಿ ಬಂದಿದ್ದೆವು. ಅದರ ಬಂದು ಇನ್ನು ಲಗ್ನಕ್ಕೆ ಹೋಗಬೇಕು. ಮುಂಜಾನೆ ಹತ್ತ ಟೈಮ 9:30 ಆಗತ್ತದ ರೀ. ಆದರೆ ಇನ್ನೂ ಏನೂ ತಯಾರಾಗಿಲ್ಲ. ಇನ್ನೊಂದು ಸ್ವಲ್ಪ ಮನೆಗೆ ಕೆಲಸ ಇತ್ತು. ಹಂಗಾಗಿ ಕಿಚನ್ದ ಅದಿಷ್ಟು ಕೆಲಸ ಮಾಡಿಬಿಟ್ಟು ಹೋದ್ರಾಯ್ತು ಅಂತೇಳಿ. ಯಾಕಂದ್ರೆ ಬರಬೇಕಾದ್ರೆ ಮತ್ತೆ ಲೇಟ್ ಆದಲ್ಲ ರೀ. ಮತ್ತು 3-4 ಆತವ ಲಗ್ನ ಮಾಡಿ ಲಗ್ನೆಲ್ಲ ಮುಗಿಸ್ಕೊಂಡೆ ಬರೋದತ್ತು. 20 ಸಲ ಮನೆಗೆ ಬಂದು ಹೋಗಿ ಮಾಡೋದಾಗಂಗಿಲ್ಲ. ಎಲ್ಲ ಹುಡುಗರೆಲ್ಲ ಅಲ್ಲಿದಲ್ಲಿ ಒಕ್ಕಟ್ಟು ಬಿಟ್ಟಿದ್ರು ರೀ. ಎಲ್ಲ ಅವರು ಲಗ್ನ ಮನೆ ಕಡೆ ಹೋಗಿದ್ರು. ಅದಕ್ಕಾಗಿ ಇದಿಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗ್ಬೇಕ್ರಿ. ಈಗ ಹೊಂಟಿದ್ದೇವೆ ನಾವು ಲಗ್ನಕ್ಕೆ. ನಾನು ಮತ್ತು ನಮ್ಮ ಜಟ್ಟು, ನಮ್ಮ 3 ಮಂದಿ ಸಣ್ಣವರು ಎಲ್ಲರೂ ತಯಾರಾಗಿ ಗುಡಿಗೆ ದೂರ ಹಾಕಿಕಳ. ಅದಕ್ಕೆ ಕಿಸಿಂದ ಗುಡಿಗೆ ಹೊಂಟಿದ್ದೆವು. ಬಂದ್ ಮಾಡ್ತಾನೆ.
ಅದು